ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಈಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗೋದ್ರಿಂದ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ನಾನು ವೀಡಿಯೋ ಕೂತ್ಕೊಳ್ಳೆ. ಸೊ ಮಿಸ್ ಮಾಡಿಬಿಡಿ, ಸಬ್ಸ್ಕ್ರೈಬ್ ಆಗಿ ಆ ಚಾನಲ್ನ. ಹಾಗೆ ಅವತ್ತು ಪುಡಿ ದೋಸೆ ಮಾಡ್ತಿದ್ದೀನಿ. ಸೊ ರೆಸಿಪಿ ನಿಮ್ಗೆ ತೋರಿಸ್ಕೊಡ್ತೀನಿ ಹೆಂಗೆ ಮಾಡ್ತೀನಿ ಅಂತ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಸೊ ಬನ್ನಿದ್ರೆ ವ್ಲಾಗ್ನ ಶುರು ಮಾಡೋಣ. ಬೆಳ್ಳುಳ್ಳಿ ಒಂದು ಗಿಡ್ಡೆ ತೊಗೊಂಡಿದ್ದೀವಿ. ಹಾಗೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ತುರಿ, ಒಣಮೆಣ್ಸಿನ್ಕಾಯಿ ಒಂದು 6, ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 6, ಕಡಲೆಬೇಳೆ 1 ಟೇಬಲ್ ಸ್ಪೂನು, ಉದ್ದಿನಬೇಳೆ 1 ಟೇಬಲ್ ಸ್ಪೂನು, ಬಿಳಿ ಎಳ್ಳು 1 ಟೇಬಲ್ ಸ್ಪೂನು, ಹಾಗೆ ಜೀರಿಗೆ 1 ಟೇಬಲ್ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಇವಾಗ ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೋಬೇಕು. ಒಂದು ಬಾಣಲಿಗೆ 1 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಿದ್ದೀನಿ. ಎಣ್ಣೆ ಬೇಕಾದ್ರೆ ಹಾಕೋಬೋದು, ತುಪ್ಪ ಬೇಕಾದ್ರೆ ಹಾಕೋಬೋದು. ಎಣ್ಣೆ ಹಾಕೋತಿದ್ದೀನಿ. ಹಾಗೆ ಜೀರಿಗೆ ಹಾಕೋತಿದ್ದೀನಿ. ಜೀರಿಗೆ ಹಾಕೊಂಡ್ಮೇಲೆ ಇವಾಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕಾದ್ರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇವಾಗ ಬಿಳಿ ಎಳ್ಳು ಹಾಕೋತಿದ್ದೀನಿ. ಹಾಗೆ ಕಡಲೆಬೇಳೆ ಇದಿಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಟ್ಕೆ ಬೇಕಾದ್ರೂ ಹಾಕೋಬೋದು, ಇದೆಲ್ಲ ಸಿಂಗಲ್ ಬೇಕಾದ್ರೂ ಹಾಕೋಬೋದು. ಇವಾಗ ಉದ್ದಿನಬೇಳೆ ಹಾಕ್ತಿದ್ದೀನಿ. ಉದ್ದಿನಬೇಳೆ ಹಾಕಿದ್ಮೇಲೆ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಚಿಟಪಟ ಅಂತ ಅನ್ಬೇಕು, ಅಲ್ಲಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇವಾಗ ನಾನು ಕೊಬ್ಬರಿ ತುರಿ ಹಾಕೋತಿದ್ದೀನಿ. ಬೇಕು ಅಂದರೆ ಕಾಯಿ ತುರಿ ಬೇಕಾದ್ರೂ ಹಾಕೋಬೋದು. ಕಾಯಿ ತುರಿ ಹಾಕೋದ್ರಿಂದ ಸ್ವಲ್ಪ ಅಳಸೋಗುತ್ತೆ. ಸೊ ಅದರಿಂದ ಕೊಬ್ಬರಿ ತುರಿ ಹಾಕೋದ್ರಿಂದ 2 ದಿನ ಇಟ್ಕೊಂಡು ಬೇಕಾದ್ರೂ ತಿನ್ಬೋದು. ಇವಾಗ ನಾನು ಬೆಳ್ಳುಳ್ಳಿ ಹಾಕೋತಿದ್ದೀನಿ. ಬೆಳ್ಳುಳ್ಳಿ ಎಲ್ಲ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನ ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೊಟ್ಟಿಗೆ ಬೇಕಾದ್ರೂ ಹಚ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಒಣಮೆಣ್ಸಿನ್ಕಾಯಿ ಹಾಕೋಬೇಕು. ಅಲ್ಲಿ ಒಣಮೆಣ್ಸಿನ್ಕಾಯಿ 5, ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 5 ಹಾಕೋತಿದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲೇ ಹಾಕ್ಬೋದು, ಮೊದಲೇ ಹಾಕ್ರೆ ಮೆಣಸಿನ್ಕಾಯಿ ಸೀದೋಗುತ್ತೆ ಅಂದ್ಬಿಟ್ಟು ನಾನು ಲಾಸ್ಟಲ್ಲಿ ಹಾಕ್ತಿದ್ದೀನಿ. ಸೊ ನಿಮಗೆ ಖಾರ ಬೇಕು ಅಂದರೆ ಅಚ್ಕಾರನ ಹಾಕೋಬೋದು. ನಾನು ಅಚ್ಕಾರನ ಯೂಸ್ ಮಾಡ್ತಿಲ್ಲ, ಬರೀ ಇಷ್ಟೇ ಹಾಕಿರೋದು. ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರತರ ರುಬ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ಇಷ್ಟು ತರತರ ರುಬ್ಕೊಂಡ್ರೆ ಸಾಕು. ಇದು ಜಾರೆಲ್ಲ ಬಿಟ್ಬಿಟ್ರೆ ಸ್ವಲ್ಪ ಗಂಟು ಥರ ಹೋಗುತ್ತೆ. ಅದಕ್ಕೋಸ್ಕರ ಒಂದು ಬಾಕ್ಸ್ಗೆ ಶಿಫ್ಟ್ ಮಾಡ್ಕೊತಿದ್ದೀನಿ. 1-2 ದಿನ ಬೇಕಾದ್ರೆ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು. ಸೊ ಆ್ಯಸ್ ಯೂಶ್ವಲ್ ದೋಸೆ ಮಾಡೋದು ಎಲ್ಲರಿಗೂ ಗೊತ್ತು. ಸೊ ಈಗ ಒಂದು ತವ ಮಾಡಿಬಿಟ್ಟು ತವನ ನೀಟಾಗಿ ಬಟ್ಟೆಲಿ ಒರೆಸ್ಕೊತಿದ್ದೀನಿ. ಸೊ ಮಾಮೂಲಿ ದೋಸೆ ಹೇಗೆ ಮಾಡ್ತಿರೋ ಅದೇ ಥರ ಮಾಡಿ ಚೆನ್ನಾಗಿ ಸ್ವಲ್ಪ ಸ್ಪ್ರೆಡ್ ಮಾಡಿ. ಚೆನ್ನಾಗಿ ಸ್ಪ್ರೆಡ್ ಮಾಡಾದ್ಮೇಲೆ ನೀವು ತುಪ್ಪ ಬೇಕಾದ್ರೂ ಹಾಕೋಬೋದು, ಎಣ್ಣೆ ಬೇಕಾದ್ರೂ ಹಾಕೋಬೋದು. ನಾವು ಎಣ್ಣೆ ಜಾಸ್ತಿ ಯೂಸ್ ಮಾಡೋದು, ತುಪ್ಪ ಜಾಸ್ತಿ ಯೂಸ್ ಮಾಡಲ್ಲ ನಾವು. ತುಪ್ಪ ಏನಿದ್ರೂ ಚಿಕನ್ಗೆ ಮಾತ್ರ ಯೂಸ್ ಮಾಡೋದು ನಾನು. ಇವಾಗ ನಾವು ರುಬ್ಕೊಂಡಿದ್ದೀವಲ್ಲ ಪುಡಿ, ಅದು ಹಾಕ್ತಿದ್ದೀನಿ. ಇವಾಗ ಎಣ್ಣೆನೂ ಹಾಕಿದ್ದೀವಲ್ಲ, ಸ್ವಲ್ಪ ಸ್ಪ್ರೆಡ್ ಮಾಡ್ಬೇಕು ಹಂಗೇನೆ ಎಲ್ಲ ಕಡೆಗೂ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಸ್ಪ್ರೆಡ್ ಮಾಡಾದ್ಮೇಲೆ ಇವಾಗ ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿಸ್ಕೋಬೇಕು, ಇಲ್ಲದೆಲ್ಲ ಸೀದೋಗೋ ಥರ ಆಗೋಗುತ್ತೆ. ಸೊ ಅದರಿಂದ ಇವಾಗ ತಿರುವಾಕೋತಿದ್ದೀನಿ. ಸೊ ಇವಾಗ ಬೇಕಾದ್ರೆ ಎಣ್ಣೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. 2 ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ನೋಡ್ಬೋದು ಯಾವ ಥರ ಕಾಣ್ತಿದೆ ಏನೋ ಅಂತ. ಸೊ ನನಗಂತೂ ತುಂಬ ಇಷ್ಟ ಪುಡಿ ದೋಸೆ. ಇವಾಗ ನಾನು ಕಲ್ತ್ಕೊಂಡು ಮನೇಲಿ ಮಾಡ್ತಿದ್ದೀನಿ. ಸೊ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ನೀವು ಟ್ರೈ ಮಾಡಿ ಹೇಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಹಬ್ಬ ಮುಗೀತಾ? ಹಬ್ಬ ಮುಗೀತು. ಬೇಜಾರಾ? ಯಾಕೆ? ಗಣಪತಿ ಇಷ್ಟ ಬೇಗ ಮುಟ್ಕೋರಲ್ಲ ಅಂತ ಇರೋಂತ ಬೇಕಾಗಿದ್ದು ಗಣಪನ. ಗಣಪ ಇಡೋರು ನಾ ಇಡ್ತೀವಲ್ಲ. ಏನಿವ ಟಿಫನು ದೋಸೆ ಮಾಡಿದ್ಯಾ? ನೋಡು ಏನು ಮಾಡೋಣ ಅಂತ. ಏನು ದೋಸೆ ಇದೆ ಹಾಕಿದ್ಯಾ? ಏನಿದು? ಪುಡಿ ದೋಸೆ. ಅದು ಫ್ಲೇವರ್ ಹಂಗೆ ಬರ್ತೈತೆ. ಒಣಮೆಣ್ಸಿನ್ಕಾಯಿ ಹಾಕಿದ್ಯಾ? ಪುಡಿ ದೋಸೆ ಸೇರಿಸ್ಬಿಟ್ಟು ಇಲ್ಲ, ಅದಾಗಿರೋದು ಹಂಗೆ ಅಷ್ಟೇ. ಸರಿ ಸರಿ. ಚೆನ್ನಾಯ್ತಾ? ಖಾರ ಅದೇ ಪುಡಿನೇ ಸ್ವಲ್ಪ ಖಾರ. ಪುಡಿದ ಮೆಣಸಿಗೆ ಖಾರ ಚೆನ್ನಾಗಿದೆ ಗಾಯ್ಸ್. ಇಷ್ಟಾಯ್ತಾ? ಇದೆಲ್ಲರೂ ಮಾಡ್ತಿದ್ರಲ್ಲ, ಬೆಂಗಳೂರು ಮೈಸೂರಲ್ಲೆಲ್ಲ ಮಾಡ್ತಿದ್ರಲ್ಲ ಪುಡಿ ದೋಸೆ, ಪುಡಿ ಇಡ್ಲಿ ಅಂತ. ಸೊ ಅದಕ್ಕೆ ನೋಡ್ಬಿಟ್ಟು ಕಲ್ತ್ಕೊಂಡೆ. ಅಲ್ಲೋಗಿ ತಿನ್ನಕ್ಕಾಗಲ್ವಲ್ಲ, ಹಂಗೇನು ಮಾಡಲ್ಲ. ಅಲ್ಲೆಲ್ಲ ನೋಡ್ತಿದ್ದಲ್ಲ, ನಾನು ತಿನ್ನಬೇಕು ಅನ್ನಿಸ್ತು. ಸೊ ಅದಕ್ಕೋಸ್ಕರ ಅದು ಮಾಡಿದೆ. ಚೆನ್ನಾಗಿತ್ತಾ? ಸರಿ. ಸೊ ನೋಡಿದ್ರಲ್ಲ, ಅದ್ರ ಹೋಗಿ ಇಷ್ಟ ಆಯಿತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮೈನಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಸೊ ನಾನು 5K ರೀಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಸೊ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೊಂದು ವಿಡಿಯೋ ಸಿಗ್ತೀವಿ. ಬಾಯ್ ಬಾಯ್, ಟೇಕ್ ಕೇರ್.